ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಬೆಳಗಾವಿ ತಾಲೂಕಿನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಒಂದು ಸಂವಾದ ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅನ್ನಸಾಬ್ ಜೊಲ್ಲೆ ಅವರಾಗಿರ್ಬೋದು, ಉಪಸ್ಥಿತಿರುವಂಥ ಅರಮಾವಿ ಕ್ಷೇತ್ರದ ಶಾಸಕರು ಹಾಗೂ ಬೆಳಗಾವಿ KMF ಅಧ್ಯಕ್ಷ ಅಂತ ಬಾಲಚಂದ್ರ ಜಾರಕಿಹೊಳಿ ಅಪ್ಪ ಅವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಂತ ಚಂದ್ರ ಜಟ್ಟಿಹಳ್ಳಿ ಅವರು, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಅಂತ ಕಲಾವಂತ ಅವರಾಗಿರ್ಬೋದು, ಭಾಗ್ಯಗೌಡ ಆಗಿರ್ಬೋದು, ಉಪಸ್ಥಿತಿರುವಂಥ ಇಲ್ಲಿ ಸೇರಿದಂಥ ಎಲ್ಲ PKPSನ ಚೇರ್ಮನ್ಗಳಾಗಿರ್ಬೋದು, ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿದವರಾಗಿರ್ಬೋದು, ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ನಮಸ್ಕಾರನ ವೇದಿಕೆ ಮುಖಾಂತರ ಹೇಳ್ತಾ, ಮೊನ್ನೆ ನಡೆದಂಥ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ಗುರುತಾಗಿರುವಂತೆ ಹೊಸ ಒಂದು ಪ್ಯಾನೆಲ್ ಆಯ್ಕೆ ಆದಮೇಲೆ ಪ್ರಥಮ ಬಾರಿಗೆ ಒಂದು ಸಂವಾದ ಸಭೆಯನ್ನು ಕರಿಬೇಕು, ಎಲ್ಲ ಸೊಸೈಟಿಗಳ ಸದಸ್ಯರನ್ನು ಕರೆದು ಅವರ ಚಿಂತನೆಗಳನ್ನು, ಅವರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ರು. ಇವತ್ತು ಹಲವಾರು ಸೊಸೈಟಿಗಳ ಒಂದು ಅಧ್ಯಕ್ಷ ಆಗಿರ್ಬೋದು, ಸದಸ್ಯರು ತಮ್ಮೆಲ್ಲರ ಒಂದು ಸಮಸ್ಯೆ ಆಗಿರ್ಬೋದು, ತಮ್ಮ ಒಂದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ತಮ್ಮ ಅಧ್ಯಕ್ಷ ಮುಂದೆ ಇಡುವಂತೆ ನಮ್ಮ ಮುಂದೆ ಗಮನಕ್ಕೆ ತರುವಂಥ ಕಾರ್ಯ ತಾವೆಲ್ಲರೂ ಮಾಡಿದ್ದೀರಾ. ಅದಕ್ಕೆ ಮೊದಲನೇದಾಗಿ ತಾವೆಲ್ಲರಿಗೂ ನಮ್ಮ ಒಂದು ಕಿರಿಯ ವಯಸ್ಸದಲ್ಲಿ ತಾವೆಲ್ಲರೂ ಏನು ಡೆಲಿಗೇಟ್ ತೊಗೊಂಡವರಾಗಿರ್ಬೋದು, ಎಲ್ಲ ಸರ್ವ ಸದಸ್ಯರು ನಮ್ಮ ಒಂದು ಕಿರಿಯ ವಯಸ್ಸಲ್ಲಿ ಈ ಬ್ಯಾಂಕಿನ ಬೆಳಗಾವಿ ತಾಲೂಕಿನ ನಿರ್ದೇಶಕ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಬ್ಯಾಂಕಿನ ಅಧ್ಯಕ್ಷ ಅಂತ ಅನ್ನಸಾಬ್ ಜೊಲ್ಲೆ ಅವರಾಗಿರ್ಬೋದು, ಸಹಕಾರಿ ದೂರದಿಂದ ಆಗಿರೋಂಥ ಬಾಲಚಂದ್ರ ಅಪ್ಪ ಜಾರಕಿಹೊಳಿ ಅವರಾಗಿರ್ಬೋದು, ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಮತ್ತು ಅದೇ ರೀತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಜಾರಕಿಹೊಳಿ ಒಂದು ಆಶೀರ್ವಾದದಿಂದ ನಮಗೆ ಈ ಸ್ಥಾನಕ್ಕೆ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಆಯ್ಕೆ ಆಗಲಿಕ್ಕೆ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಚಂದ್ರ ಜಟ್ಟಿಹಳ್ಳಿ ಅಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಇವತ್ತು ಮಾಡ್ತದೆ. ಇದೇ ರೀತಿ ತಮ್ಮೆಲ್ಲರ ಸಹಕಾರ ಈ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ವಿಷಯಗಳನ್ನ ಚರ್ಚೆ ಈಗಾಗಲೇ ತಾವೆಲ್ಲರೂ ಮಾಡಿದ್ದೀರಾ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಇದು PKPS ಸೊಸೈಟಿ ಮುಖಾಂತರ ಸಾಕಷ್ಟು ಸೌಲಭ್ಯಗಳನ್ನ ಇರ್ತವೆ. ಅವು ಯಶಸ್ವಿಯಾಗಿ ರೈತರಿಗೆ ನಮ್ಮ ಮುಟ್ಟಬೇಕಂತ ನಾವೆಲ್ಲರೂ ಕಾರ್ಯವನ್ನು ಮಾಡ್ತಿದ್ರೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ 50% ಹೆಚ್ಚು ಶೇಕಡ ಕೃಷಿ ಮೇಲೆ ಅವಲಂಬಿತವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು, ಯಶಸ್ವಿಯಾಗಿ ನಡಿಬೇಕಂತ ಹೇಳ್ತಾರೆ. ಮೊದಲೇದು ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಒಳ್ಳೆಯಾದಂಥ ಒಂದು ಶಾಲೆ ಇರಬೇಕು. ಶಾಲೆ ಮುಖಾಂತರ ಬೇರೆ ಬೇರೆ ಮಕ್ಕಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು. ಅದರ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ಮುಖಾಂತರ ವಿವಿಧ ಆಡಳಿತವನ್ನು ಒಂದು ಮಾಡಬೇಕು. ಮತ್ತು ಮೂರನೇದಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸೊಸೈಟಿ ಇರಬೇಕು. ಆ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಸಿಗಬೇಕಂತ ಉದ್ದೇಶ ಇಟ್ಕೊಂಡು ಈ ಮೂರು ಸಂಸ್ಥೆಗಳು ಇವತ್ತು ಯಶಸ್ವಿಯಾಗಿ ನಡೀಬೇಕಂದ್ರೆ ಎಲ್ಲರೂ ರೈತರಾಗಿರ್ಬೋದು, ಜನರ ಒಂದು ಸಹಕಾರ ಅತಿ ಅವಶ್ಯಕವಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಒಂದು ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಾಕಷ್ಟು ವರ್ಷದಿಂದ ಇದೆ, ಮುಂದೆ ಕೂಡ ಇದೇ ರೀತಿ ಇರಬೇಕಂತ ತಮ್ಮಲ್ಲಿ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಈಗಾಗಲೇ ಬ್ಯಾಂಕ್ ವತಿಯಿಂದ ಸಿಗುವಂಥ ಅನೇಕ ಸೌಲಭ್ಯಗಳು, ಅದು ನಮ್ಮ ಬೆಲೆ ಸಾಲ ಆಗಿರ್ಬೋದು, 3% ಬಡ್ಡಿದರ ಒಂದು ಸಿಗುವಂಥ ಟ್ರ್ಯಾಕ್ಟರ್ ಸಾಲ ಆಗಿರ್ಬೋದು, 1% ಶೇಕಡ ಅಷ್ಟು ಬಡ್ಡಿದರಲ್ಲಿ ಸಿಗುವಂಥ ಗೋಡೌನ್ ಸಾಲ ಆಗಿರ್ಬೋದು, ಮತ್ತು ಅನೇಕ ಸಾಲ ಸೌಲಭ್ಯಗಳನ್ನು ನಾವೆಲ್ಲರೂ ಯಶಸ್ವಿಯಾಗಂಥ ಸದುಪಯೋಗ ಪಡಿಬೇಕು. ಮತ್ತು ಅದರ ಜೊತೆಗೆ ಸಂಘ ಮಟ್ಟದಲ್ಲಿ ಠೇವುಗಳನ್ನ ಸಂಗ್ರಹ ಮಾಡೋ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಬೇಕು. ಅದರಿಂದ ಪ್ರಮುಖವಾಗಿ ಕೊಟ್ಟಂಥ ಸಾಲವನ್ನು ನಿಗದಿತ ಅವಧಿಯಲ್ಲಿ ತಾವೆಲ್ಲರೂ ಮರಳು ವಸೂಲಿ ಆದರೆ ತಮ್ಮ ಸಂಘಕ್ಕೆ ಹೆಚ್ಚಿನ ಲಾಭ ಆಗ್ತದೆ ಮತ್ತು ಹೆಚ್ಚಿನ ಡಿವಿಡೆಂಟನ್ನು ತಮ್ಮೆಲ್ಲರ ಸದಸ್ಯರಿಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಬೆಳಗಾವಿ ತಾಲೂಕಿನಲ್ಲಿ ಒಟ್ಟಾರೆ 104 ಸಂಘಗಳು ಈಗಾಗಲೇ ಇದ್ದಾವೆ.
ಅದರಲ್ಲಿ ಚಾಲ್ತಿ ಇರುವುದು 85 ಮತ್ತು ಕ್ರಮಪತ್ರ ಪಡೆದಂಥ ಸಾಲಗಳು 64 ಆಗಿದ್ದಾವೆ. ನಮ್ಮ ಬೆಳಗಾವಿ ತಾಲೂಕು ಪಡೆದಂಥ DCC ಬ್ಯಾಂಕಿಂದ ಮಂಜೂರಾದಂಥ ಕ್ರಮಪತ್ರ ಒಟ್ಟಾರೆ 125,91,00,000 ಆಗಿದೆ. ಅದರಲ್ಲಿ ಕ್ರಮಪತ್ತಿನ ಅನುಗುಣವಾಗಿ ಹಚ್ಚಿದಂಥ ಸಾಲು 96,75,00,000 ಆಗಿದೆ. ಅದಕ್ಕೆ ಇನ್ನಿತರ ಟ್ರ್ಯಾಕ್ಟರ್ ಸಾಲು 6,18,00,000 ಹಂಚಿದ್ದಾರೆ. ಮತ್ತು ಅದೇ ರೀತಿ ಗೋಡೌನ್ ಸಾಲ 2 ಕೋಟಿ ಆಗಿದೆ, 2,98,00,000 ಆಗಿದೆ. ಅದಕ್ಕೆ ಬೆಳಗಾವಿ ತಾಲೂಕು ಅಂದರೆ ಒಂದು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಡಿಪಾಸಿಟ್ ಹೊಂದಿರುವಂಥ ಒಂದು ತಾಲೂಕು. ಅದಕ್ಕೆ ಈ ಭಾಗದಲ್ಲಿ ಒಂದು ಅತಿ ಹೆಚ್ಚು ಎಲ್ಲರೂ ಸೇರಿಕೊಂಡು ಈ ಬ್ಯಾಂಕನ್ನು ಬೆಳೆಸಬೇಕು, ಅದನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಒಯ್ಯಬೇಕಂತ ನಾವೆಲ್ಲರೂ ನೂತನವಾಗಿ ಆಯ್ಕೆ ಅಂತ ಎಲ್ಲ ಡೈರೆಕ್ಟರ್ಗಳು ಈಗಾಗಲೇ ಕೆಲಸ ಕಾರ್ಯನ ಮಾಡ್ತದೆ. ಪ್ರಥಮವಾಗಿ ಅಧ್ಯಕ್ಷ ಆಯ್ಕೆ ಆದಮೇಲೆ ಪ್ರಥಮ ಮೀಟಿಂಗಲ್ಲಿ ಭಾಳಷ್ಟು ಒಂದು ವೇಗವಾಗಿ ಅಗ್ರೆಸಿವ್ ಆಗಿ ಸಾಕಷ್ಟು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬ್ಯಾಂಕು ಸುಧಾರಣೆ ಆಗಬೇಕು. ಇರುವಂಥ ಏನು 6,000 ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಇದೆ. ಬರುವಂಥ ಅವಧಿಯಲ್ಲಿ 10,000ಕ್ಕಿಂತ ಹೆಚ್ಚು ಡಿಪಾಸಿಟ್ಗಳನ್ನು ನಮ್ಮ ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯದಲ್ಲೂ ಪ್ರಥಮ ಸ್ಥಾನದಲ್ಲಿ ಬರಬೇಕಂತ ಗುರಿಯನ್ನು ಈಗಾಗಲೇ ಅವರು ಇಟ್ಕೊಂಡಿದ್ದಾರೆ. ಕೃಷಿ ಸಾಲ ಏನಿದೆ 3,600 ಕೋಟಿವರೆಗೂ ಈಗಾಗಲೇ ಏನು ಕೊಟ್ಟಿದೆ. ರಾಜ್ಯದಲ್ಲಿ ಒಂದು ಅತಿ ಹೆಚ್ಚು, ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಕೊಡಬೇಕಂತ ಒಂದು ಸೌಲಭ್ಯಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅನೇಕ ಏನೇನು ಬದಲಾವಣೆ ಮಾಡಬೇಕಂತ ಒಂದು ಹೇಳಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ಹೊಸ ಒಂದು ಡಿಮ್ಯಾಟ್ ಒಂದು ಅಕೌಂಟ್ ಆಗಿರ್ಬೋದು, UPI ಸೌಲಭ್ಯಗಳಾಗಿರ್ಬೋದು, ಅನೇಕ ಸೌಲಭ್ಯಗಳನ್ನ ತರುವಂಥ ಪ್ರಯತ್ನ ಮುಂದಿನ ಅವಧಿಯಲ್ಲಿ ಅವರೆಲ್ಲರೂ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ತಮ್ಮ ಸಹಕಾರ ಬ್ಯಾಂಕ್ ಮೇಲೆ ಇರಲಿ. ನೀವೆಲ್ಲ ಸೇರಿಕೊಂಡು ಈ ಹೆಚ್ಚಿನ ಒಂದು ವ್ಯವಹಾರ ಮಾಡೋ ಮುಖಾಂತರ ಬ್ಯಾಂಕಿಗೆ ಒಳ್ಳೆಯ ಹೆಸರು ತರುವಂಥ ಮಾಡೋಣ. ಮುಂದಿನ ದಿನ ತಮ್ಮ ಯಾವುದೇ ಕೆಲಸ ಕಾರ್ಯ ಇದ್ದರೆ ಅದನ್ನ ಪರಿಶೀಲನೆ ಮಾಡಿ ನಾವು ಇದಕ್ಕೆ ತಕ್ಷಣ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಬರುವಂಥ ಅದನ್ನ ನಾವು ಅಧ್ಯಕ್ಷ ಗಮನಕ್ಕೆ ತಂದು ಅದನ್ನ ಕಾರ್ಯ ಮಾಡುವಂಥ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಸಹಕಾರ ತಮ್ಮ ಇರಲಿ. ಎಲ್ಲರಿಗೂ ಧನ್ಯವಾದವನ್ನು ಈ ಸರ್ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಪ್ರಥಮ ಸಭೆಯನ್ನು ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಯಶಸ್ವಿಯನ್ನು ಮಾಡಿದ್ದೀರಾ. ಇದೇ ರೀತಿ ತಮ್ಮ ಸಹಕಾರ ಇರಲಿ ಅಂತ ಮಾತನ್ನು ಹೇಳ್ತಾ, ಮುಂದಿನ ದಿನ ಕೂಡ ಇದೇ ರೀತಿ ಬ್ಯಾಂಕಿನ ಒಳ್ಳೆಯ ಬೆಳವಣಿಗೆ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪ್ರಥಮ ಮೀಟಿಂಗ್ ಆಗ್ಕೊಂಡು ಎಲ್ಲರೂ ಊಟದ ವ್ಯವಸ್ಥೆ ಮಾಡಿದರೆ ತಾವೆಲ್ಲರೂ ಊಟದ ವ್ಯವಸ್ಥೆ ಮಾಡೋದು ಯಾರು ಹೋಗ್ಬಾರ್ದಂತ ಈ ಸಂದರ್ಭ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಂತ ಹೇಳ್ತಾ, ಮತ್ತು ಅದೇ ರೀತಿ ನಮಗೆ ಇಲ್ಲಿ ಆಹ್ವಾನ ಮಾಡಿದಂತೆ ಬಂದಂಥ ಎಲ್ಲ ಅಧ್ಯಕ್ಷ ಆಗಿರ್ಬೋದು, ವಾತ್ಸಪ್ಪ ಜಾರಕಿಹೊಳಿ ಆಗಿರ್ಬೋದು, ವಿಶೇಷವಾಗಿ ಅವರು ಕೂಡ ಮತ್ತೊಮ್ಮೆ ಚಂದ್ರಾ ಜಟ್ಟೋಳರಾಗಿರ್ಬೋದು, ಅವರು ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇದೀಗ ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ಮತದಾರರಿಗೆ ಶ್ರೀ SP ಭಾಗವಹಿಸಿದರು. ನಮ್ಮ ಬ್ಯಾಂಕಿನ ಅಧ್ಯಕ್ಷರು ವಿಶೇಷವಾಗಿ ಹೊಸ ಏನಾದರೂ ಮಾಡೋದ್ರಿಂದ ನಮ್ಮ ಬ್ಯಾಂಕಿನಲ್ಲಿ ಈಗ ನಮ್ಮ ಹಿರಿಯ ನಾಗರಿಕರಿಗೆ 50 ಬಂದಿದ್ದೀವಿ. ಅದನ್ನ ಸಾಮಾಜಿಕ ಕಾರಣಗಳು ಕೂಡ ಅವರು ನಮ್ಮ ವಿಲೇಜಲ್ಲಿ ನಮಗೆ ಮಾಜಿ ಸೈನಿಕರಿಗೆ ಈ ಹುಡುಗರಿಗೆ ನಾವು ಮಾಡಿ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ಸಹಕಾರಿ ಸಂಘಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಈ ಸಂವಾದ ಸಭೆ ಆಗಿರ್ತಕ್ಕಂಥ KFF ಅಧ್ಯಕ್ಷರು ಹಾಗೂ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಪಾರ್ಥ ಜಾರಕಿಹೊಳಿ ಅಣ್ಣ ಅವರಿಗೂ ನಮ್ಮ ತಾಲೂಕಿನ ಎಲ್ಲ ಸಭೆಗಳ ಪರವಾಗಿ ಬ್ಯಾಂಕಿನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬ್ಯಾಂಕಿನ 500 ನಿರ್ದೇಶಕರಾದಂಥ ಶ್ರೀ ಚಂದ್ರಯ್ಯ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು, ಇವರು ಈ ನಮ್ಮ ಸಭೆಗೆ ಬೆಳಗಾವಿ ತಾಲೂಕಿನ ಸಭೆಗೆ ಆಗಮಿಸಿ ಶೋಭೆ ತಂದದ್ದಕ್ಕಾಗಿ ಅವರಿಗೆ ನಮ್ಮ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬೆಳಗಾವಿ ತಾಲೂಕಿನ
ಅಧ್ಯಕ್ಷತೆ ವಹಿಸಿ ಈ ಸಭೆಗೆ ಶೋಭೆ ತಂದಿದ್ದಕ್ಕಾಗಿ ಅವರಿಗೂ ಹಾರ್ದಿಕ ಅಭಿನಂದನೆಗಳನ್ನ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ಸಂಘಗಳ ಪರವಾಗಿ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕರಿಗೂ ಆದಂಥ ಕಲಾವತ್ ಸಾಹೇಬರಿಗೂ ನಾನು ಶ್ರೀ ಬ್ಯಾಂಕಿನ ಪರವಾಗಿ ಹಾಗೂ ಸಂಘಗಳ ಪರವಾಗಿ ಹಾರ್ದಿಕ ಸಲ್ಲಿಸಿ ನಾನು ವಂದನಾರ್ಥ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. या ठिकाणी मान्यवरांचा सोसायटी त्या ठिकाणी सत्कार होतोय तर कृपया